ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಸಾಯಿಬಾಬಾರ ವಿಭೂತಿ ಮಹಿಮೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಸಾಯಿಬಾಬಾರವರ ವಿಭೂತಿ ಸಾಮಾನ್ಯ ವಿಭೂತಿ ಅಲ್ಲ, ಅದರಲ್ಲಿ ಸಾಯಿಬಾಬಾರ ಶಕ್ತಿ ಅಡಗಿದೆ. ನನ್ನ ಜೀವನದಲ್ಲಿ ಈ ವಿಭೂತಿ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡಿದೆ. ನಿಮ್ಮ ಜೀವನದಲ್ಲೂ ಈ ವಿಭೂತಿ ಮಹಿಮೆ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಊರಲ್ಲಿ ಸಾಯಿಬಾಬಾರವರ ಮಂದಿರ ಇದೆ. ನಾನು ಗುರುವಾರ ಬಿಡು ಸಿಕ್ಕಾಗ ಸಾಯಿ ಮಂದಿರಕ್ಕೆ ಹೋಗುತ್ತೇನೆ. ಅಲ್ಲಿ ಅವರ ಈ ವಿಭೂತಿಯನ್ನು ಹಚ್ಚಿಕೊಳ್ಳಲಿಕ್ಕೆ ಇಡುತ್ತಾರೆ. ನಾನು ಸ್ವಲ್ಪ ಜಾಸ್ತಿನೇ ವಿಭೂತಿಯನ್ನು ಅಲ್ಲಿಂದ ತಂದುಕೊಳ್ಳುತ್ತೇನೆ. ಈ ವಿಭೂತಿ ಸಾಮಾನ್ಯ ವಿಭೂತಿಯಲ್ಲ, ಅದರಲ್ಲಿ ಬಾಬಾರ ಪ್ರೀತಿ ಮತ್ತು ಶಕ್ತಿ ಅಡಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈ ವಿಭೂತಿಯನ್ನು ನಾನು ದಿನಾಲೂ ನನ್ನ ಮಕ್ಕಳಿಗೆ ಹಚ್ಚಿ ಮಲಗಿಸುತ್ತೇನೆ. ಹಾಗೆ ನಾವೆಲ್ಲ ಹಚ್ಚಿಕೊಳ್ಳುತ್ತೇವೆ. ಒಂದು ದಿನ ನನ್ನ ಮಗಳಿಗೆ ತುಂಬ ಜ್ವರ ಬಂದಿತ್ತು. ನನ್ನ ಮಗಳು ಆಸ್ಪತ್ರೆಯ ಔಷಧಿಯನ್ನು ಕುಡಿಯಲಿಲ್ಲ. ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ದೇವರೇ, ನೀನೇ ನನ್ನ ಮಗಳನ್ನು ಕಾಪಾಡಬೇಕು, ಅದಕ್ಕೆ ಔಷಧಿಯನ್ನು ಕುಡಿಸುವಾಗೆ ಮಾಡಬೇಕು ಅಂತ ಬೇಡಿಕೊಂಡೆ. ತಕ್ಷಣವೇ ನನ್ನ ಮನಸ್ಸಿಗೆ ಬಾಬಾರ ವಿಭೂತಿ ನನ್ನ ಮಗಳ ಬಾಯಿಗೆ ಹಾಕಿ ಆ ವಿಭೂತಿಯನ್ನು ಅದರ ಮೈಮೇಲೆ ಸ್ವಲ್ಪ ಸವರಿದೆ. ಸ್ವಲ್ಪ ಕುಡಿಯುವ ನೀರಿಗೂ ಹಾಕಿಕೊಟ್ಟೆ. ನನ್ನ ಮಗಳು ಕುಡಿದಳು. ಆಮೇಲೆ ಅವಳಿಗೆ ಸ್ವಲ್ಪ ನಿದ್ರೆಯನ್ನು ಮಾಡು ಅಂತ ಹೇಳಿ ಹೊದಿಕೆಯನ್ನು ಹೊದಿಸಿ ಮಲಗಿಸಿದೆ. ತಕ್ಷಣವೇ ಅವಳಿಗೆ ಜ್ವರ ಬಿಟ್ಟು ಹೋಯಿತು. ಇದು ಬಾಬಾರ ಪವಾಡವೇ ಎಂದು ಮನಸ್ಸಿನಲ್ಲಿ ಬಾಬಾರನ್ನು ಸ್ಮರಿಸಿದೆ. ಹೀಗೆ ನಿಮ್ಮ ಜೀವನದಲ್ಲೂ ಬಾಬಾರ ಪವಾಡ ಆಗಲಿ ಎಂದು ಹಾರೈಸುವೆ. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಫಾರ್